subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಗಣಿತ ವಿಷಯದಲ್ಲಿ ಮೊದಲನೇ ಅಧ್ಯಾಯವಾದ ಸಂಖ್ಯೆಗಳನ್ನು ತಿಳಿಯುವುದು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 1.1 ಅನ್ನು ತಿಳಿಯೋಣ ಮಕ್ಕಳೇ. 1.1 ರಲ್ಲಿರ್ತಕ್ಕಂತಹ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಇದೆ ಅಲ್ವಾ ಮಕ್ಕಳೇ, ಇವುಗಳನ್ನು ತಿಳಿಯೋಣ. 1 ಲಕ್ಷ ಡ್ಯಾಶ್ 10,000 ಅಂತ ಇದೆ ಮಕ್ಕಳೇ. 10,000ದ ಒಂದು ಕಟ್ಟು ಅಂತಹ ಎಷ್ಟು ಕಟ್ಟುಗಳಿರ್ತಾವೆ ಮಕ್ಕಳೇ? 1 ಲಕ್ಷದಲ್ಲಿ 10,000ದ ಕಟ್ಟುಗಳು ಇರ್ತಾವೆ ಮಕ್ಕಳೇ. 10,000ದ ಕಟ್ಟುಗಳು ಸೇರಿದ್ರೆ 1 ಲಕ್ಷ ಆಗುತ್ತೆ ಮಕ್ಕಳೇ. ಹಾಗಾದ್ರೆ 1 ಮಿಲಿಯನ್ ಡ್ಯಾಶ್ 100,000 ಅಂತ ಇದೆ ಮಕ್ಕಳೇ. ಹಾಗಾದ್ರೆ 1 ಮಿಲಿಯನ್ ನಲ್ಲಿ ಎಷ್ಟು 100,000ಗಳಿರ್ತಾವೆ ಮಕ್ಕಳೇ? ಇಲ್ಲೂ ಸಹ 1 ಮಿಲಿಯನ್ಗೆ 10 100,000 ಮಕ್ಕಳೇ. 100,000 ಅಂದ್ರೆ 1 ಲಕ್ಷ ಅಲ್ವಾ ಮಕ್ಕಳೇ? ಹಾಗಾದ್ರೆ ಇಂತಹ 100,000ದ 10 ಕಟ್ಟುಗಳು ಸೇರಿ 1 ಮಿಲಿಯನ್ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 1 ಕೋಟಿ ಡ್ಯಾಶ್ 10 ಲಕ್ಷ. ಹಾಗಾದ್ರೆ 1 ಕೋಟಿಯಲ್ಲಿ ಎಷ್ಟು 10 ಲಕ್ಷಗಳಿರ್ತಾವೆ ಮಕ್ಕಳೇ? 10 ಲಕ್ಷದ ಎಷ್ಟು ಕಟ್ಟುಗಳಿರ್ತಾವೆ ಮಕ್ಕಳೇ? 10 ಕಟ್ಟುಗಳಿರ್ತವೆ. ಇಲ್ಲೂ ಸಹ ನೋಡಿ, 10 ಲಕ್ಷದ್ದು 10 ಕಟ್ಟುಗಳಿದ್ರೆ ಅದು 1 ಕೋಟಿಗೆ ಸಮ ಆಗುತ್ತೆ. ನಂತರ ನೋಡಿ, 1 ಕೋಟಿ ಡ್ಯಾಶ್ ಮಿಲಿಯನ್ ಅಂತ ಇದೆ ಮಕ್ಕಳೇ. ನೋಡಿ, 1 ಕೋಟಿಯಲ್ಲಿ ಎಷ್ಟು ಮಿಲಿಯನ್ಗಳಿರ್ತಾವೆ ಮಕ್ಕಳೇ? ನೋಡಿ, 1 ಮಿಲಿಯನ್ಗೆ 100,000 ಹೌದಲ್ವಾ? 100,000 ಅಂದರೆ 1 ಲಕ್ಷ ಅಲ್ವಾ ಮಕ್ಕಳೇ? ಹಾಗಾದರೆ ಎಷ್ಟು ಮಿಲಿಯನ್ಗಳಿರ್ತವೆ 1 ಕೋಟಿಯಲ್ಲಿ? 10 ಮಿಲಿಯನ್. 10 ಮಿಲಿಯನ್ ಸೇರಿದರೆ 1 ಕೋಟಿ ಆಗುತ್ತೆ. ಇಲ್ಲಿ ನೋಡಿ ಮಕ್ಕಳೇ, 1 ಮಿಲಿಯನ್ ಟು ಡ್ಯಾಶ್ ಲಕ್ಷ ಅಂತ ಇದೆ ಮಕ್ಕಳೇ. 1 ಮಿಲಿಯನ್ನಲ್ಲಿ ಎಷ್ಟು ಲಕ್ಷಗಳಿರ್ತಾವೆ ಮಕ್ಕಳೇ? 1 ಮಿಲಿಯನ್ನಲ್ಲಿ ಲಕ್ಷದ 10 ಕಟ್ಟುಗಳಿರ್ತಾವೆ ಮಕ್ಕಳೇ. 10 ಲಕ್ಷಗಳಿರ್ತಾವೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? 1 ಲಕ್ಷ ಟು 10,000. 10,000ದ ಕಟ್ಟುಗಳು 10 ಇರ್ತಾವೆ ಮಕ್ಕಳೇ. 1 ಮಿಲಿಯನ್ ಟು 10 100,000. 100,000ದ ಕಟ್ಟುಗಳು 10 ಇರ್ತಾವೆ ಮಕ್ಕಳೇ. 1 ಕೋಟಿ ಟು 10 ಲಕ್ಷ. 10 ಲಕ್ಷದ ಕಟ್ಟುಗಳು 10 ಇರ್ತಾವೆ ಮಕ್ಕಳೇ. 1 ಕೋಟಿ ಟು 10 ಮಿಲಿಯನ್ ಅಂದರೆ ಮಿಲಿಯನ್ನ 10 ಕಟ್ಟುಗಳು ಸೇರಿದರೆ 1 ಕೋಟಿ ಆಗುತ್ತೆ ಮಕ್ಕಳೇ. ನಂತರ 1 ಮಿಲಿಯನ್ ಟು 10 ಲಕ್ಷ. ಲಕ್ಷದ 10 ಕಟ್ಟುಗಳು ಸೇರಿದರೆ 1 ಮಿಲಿಯನ್ ಆಗುತ್ತೆ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ 2, ಸಂಖ್ಯೆಗಳನ್ನು ಬರೆದು ಸರಿಯಾಗಿ ಅಲ್ಪ ವಿರಾಮಗಳನ್ನು ಹಾಕಿ ಅಂತ ಇದೆ ಮಕ್ಕಳೇ. ನೋಡಿ, ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. 73,75,307 ಇದನ್ನು ಹೇಗೆ ಬರಿಬೇಕು ಮಕ್ಕಳೇ? 73,75,307 ಭಾರತೀಯ ಪದ್ಧತಿಯಲ್ಲಿ ಮೊದಲು 3 ಸಂಖ್ಯೆಗೆ ಅಲ್ಪ ವಿರಾಮವನ್ನು ಹಾಕ್ತೀವಿ, ನಂತರ 2 ಸಂಖ್ಯೆಗೆ ಅಲ್ಪ ವಿರಾಮವನ್ನು ಹಾಕ್ತಾ ಹೋಗ್ತೀವಲ್ವಾ ಮಕ್ಕಳೇ? ನೋಡಿ, 3 ಸಂಖ್ಯೆ ನಂತರ 2 ಸಂಖ್ಯೆ ನಂತರ ನೋಡಿ, 73,75,307. ನಂತರ ನೋಡಿ ಮಕ್ಕಳೇ, 9,05,41,41. ಇಲ್ಲಿ ಕೋಟಿ ಇದೆ ಅಲ್ವಾ? ಕೋಟಿಗೆ ಎಷ್ಟು ಅಂಕಿಗಳಿರ್ತಾವೆ ಮಕ್ಕಳೇ? 8 ಅಂಕಿಗಳಿರ್ತವೆ ಅಲ್ವಾ? ನೋಡಿ, 9,05,41,41. ನೋಡಿ ಮಕ್ಕಳೇ, 3 ಸಂಖ್ಯೆ ನಂತರ 2 ಸಂಖ್ಯೆ, 9,05,41,41 ಈ ರೀತಿ ಬರೀಬೇಕು ಮಕ್ಕಳೇ. ನಂತರ ನೋಡಿ, 7,52,21,302. ನೋಡಿ ಮಕ್ಕಳೇ, 7,52,21,302 ನೋಡಿ, 3 ಸಂಖ್ಯೆಗೆ ನಂತರ 2 ಸಂಖ್ಯೆ 2 ಸಂಖ್ಯೆ, 7,52,21,302 ಈ ರೀತಿ ಬರೀಬೇಕು ಮಕ್ಕಳೇ. ನಂತರ ನೋಡಿ, 58,423,202 ನೋಡಿ ಮಕ್ಕಳೇ, 58,423,202 3 ಅಂಕಿಯ ನಂತರ 2 ಅಂಕಿಯ ನಂತರ 2 ಅಂಕಿಯ ನಂತರ ಈ ರೀತಿ ನೀವು ಸಹ ಅಲ್ಪ ವಿರಾಮಗಳನ್ನು ಸರಿಯಾಗಿ ಹಾಕಬೇಕು ಮಕ್ಕಳೇ. 23,30,30,10 ಅಂತ ಇದೆ ಮಕ್ಕಳೇ. ನೋಡಿ, 23,30,30,10
30,010 ನೋಡಿ ಮಕ್ಕಳೇ, 3 ಅಂಕಿಯ ನಂತರ 2 ಅಂಕಿಯ ನಂತರ 23,30,10 ಈ ರೀತಿ ಬರಿಬೇಕು ಮಕ್ಕಳೇ. ಮುಖ್ಯ ಪ್ರಶ್ನೆ 3, ಭಾರತೀಯ ಪದ್ಧತಿಯಲ್ಲಿ ಸರಿಯಾಗಿ ಅಲ್ಪ ವಿರಾಮ ಹಾಕಿ ಸಂಖ್ಯೆಯ ಹೆಸರನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಬಿಡಿ 10 ನೋಡ್ಕೊಂಡು ಬರಬೇಕು ಮಕ್ಕಳೇ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ ಅಲ್ವಾ. ನೋಡಿ, ಮೊದಲು 3 ಅಂಕಿಯ ನಂತರ ಅಲ್ಪ ವಿರಾಮ ಹಾಕಬೇಕು, ನಂತರ 2 ಅಂಕಿಯ ನಂತರ ಅಲ್ಪ ವಿರಾಮ ಹಾಕಬೇಕು. ನೋಡಿ ಮಕ್ಕಳೇ, ಇದನ್ನು ಓದಿ ಇವಾಗ 8,75,95,762 ನೋಡಿ ಮಕ್ಕಳೇ, ಸರಿಯಾಗಿದೆ ಅಲ್ವಾ. ಈ ರೀತಿ ನೀವು ಸಹ ಗಮನಿಸಿ ಮಕ್ಕಳೇ. ನೋಡಿ, ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ ಹೌದಲ್ವಾ. ನೋಡಿ ಮಕ್ಕಳೇ, ಈ ರೀತಿ ಅಲ್ಪ ವಿರಾಮವನ್ನು ಹಾಕಬೇಕು. 85,46,283 ನಂತರ ನೋಡಿ ಮಕ್ಕಳೇ, 3 ಅಂಕಿಯ ನಂತರ 2 ಅಂಕಿಯ ನಂತರ 2 ಅಂಕಿಯ ನಂತರ ಅಲ್ಪ ವಿರಾಮ ಹಾಕಬೇಕು. 9,99,46,000 ನಂತರ ನೋಡಿ ಮಕ್ಕಳೇ, 3 ಅಂಕಿಯ ನಂತರ 2 ಅಂಕಿಯ ನಂತರ 2 ಅಂಕಿಯ ನಂತರ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ ಅಂದರೆ ಕೋಟಿ ಇದೆ ಮಕ್ಕಳೇ. ಇಲ್ಲಿ 9,84,32,701 ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ 4 ನೋಡಿ ಮಕ್ಕಳೇ. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳ ಹೆಸರುಗಳನ್ನು ಬರೆದು ಸೂಕ್ತ ಸ್ಥಾನಗಳಲ್ಲಿ ಅಲ್ಪ ವಿರಾಮಗಳನ್ನು ಬಳಸಿ ಅಂತ ಇದೆ ಮಕ್ಕಳೇ. ಭಾರತೀಯ ಪದ್ಧತಿಯಲ್ಲಿ 3 ಅಂಕಿಯ ನಂತರ 2 ಅಂಕಿಗಳಿಗೆ ನಾವು ಅಲ್ಪ ವಿರಾಮ ಹಾಕೋದನ್ನು ನೋಡಿದ್ವಲ್ವಾ. ಆದರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ 3 ಅಂಕಿಗಳಿಗೆ ಅಲ್ಪ ವಿರಾಮವನ್ನು ಹಾಕಬೇಕು. ನೋಡಿ ಮಕ್ಕಳೇ, 78,921,092 ಗಮನಿಸಿ ಮಕ್ಕಳೇ. 78,921,092 ನೋಡಿ ಮಕ್ಕಳೇ. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಲಕ್ಷ ಅಂತ ಓದಲ್ಲ ಮಕ್ಕಳೇ. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬಿಡಿ 10, 100, 1000, 10,000, 100,000 ನಂತರ ಮಿಲಿಯನ್ ನಂತರ 10 ಮಿಲಿಯನ್ ಈ ರೀತಿಯಲ್ಲಿ ಓದಬೇಕಾಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿ 3 ಅಂಕಿಯ ನಂತರ ಅಲ್ಪ ವಿರಾಮವನ್ನು ಹಾಕಬೇಕು. 10 ಮಿಲಿಯನ್ ಸ್ಥಾನದಲ್ಲಿದೆ ಅಲ್ವಾ ಮಕ್ಕಳೇ. ಹಾಗಾಗಿ 78,921,092 ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ನೋಡಿ, ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 3 ಅಂಕಿಗಳ ನಂತರ ಅಲ್ಪ ವಿರಾಮವನ್ನು ಹಾಕಬೇಕು. ನೋಡಿ ಈ ರೀತಿ ಬಿಡಿ 10, 100, 1000, 10,000, 100,000 ಮಿಲಿಯನ್. ಹಾಗಾಗಿ ನೋಡಿ 7,452,283 ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ ಗಮನಿಸಿ, 3 ಅಂಕಿಯ ನಂತರ ಅಲ್ಪ ವಿರಾಮವನ್ನು ಹಾಕಿ. ನೋಡಿ, ಬಿಡಿ 10, 100, 1000, 10,000, 100,000 ಮಿಲಿಯನ್ 10 ಮಿಲಿಯನ್. ಹಾಗಾಗಿ 99,985,102 ಅರ್ಥ ಆಯ್ತಲ್ವಾ ಮಕ್ಕಳೇ. ಹಾಗಾದರೆ ಅಭ್ಯಾಸ 1.1 ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 1.2 ತಿಳಿಯೋಣ ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.